ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ಲಾಗ್ ಡೇ 3. ಸೊ ಇವತ್ತೇನಾಗಿತ್ತು ಅಂದ್ರೆ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಟೆರೆಸ್ ಮೇಲೆ ಸ್ವಲ್ಪ ಎನ್ವಿರಾನ್ಮೆಂಟ್ ಫೀಲ್ ಮಾಡ್ಕೊಳ್ಬೇಕಂತ ಹೇಳಿ ಮೇಲೆ ಹೋದೆ. ಆಮೇಲೆ ಹೂನು ತೊಗೊಂಡು ಬಂದೆ. ಸೊ ಏನಾಯ್ತು, ಎನ್ವಿರಾನ್ಮೆಂಟ್ ಫೀಲ್ ಮಾಡ್ಕೊತ ವಿಚಾರ ಮಾಡಿದೆ. ಸೊ ಅರೌಂಡ್ ನಂಗೆ ಜಸ್ಟ್ 2 ಡೇಸ್ ಮಿನಿ ಲಾಗ್ಸಿಗೆ 10 ಸಬ್ಸ್ಕ್ರೈಬರ್ಸ್ ನನಗೆ ಇನ್ಕ್ರೀಸ್ ಆಗ ಯೂಟ್ಯೂಬ್ ಒಳಗೆ. ನಾನು ಈ ಸಪೋರ್ಟಿಗೆ ಯಾವಾಗೂ ನಿಮ್ಮ ಚಿರುಣಿ ಆಗಿರ್ತೀನಿ. ಎಷ್ಟು ಇಂಥ ಜಸ್ಟ್ 2 ಡೇಸ್ ಒಳಗೆ 10 ಸಬ್ಸ್ಕ್ರೈಬರ್ಸ್ ಅಂದರೆ ಈಸಿ ಅಲ್ಲ. ಆ್ಯಂಡ್ ಆಲ್ಸೋ ನೋ ನಜರ್ ಫಾರ್ ದಿಸ್. ಆ್ಯಂಡ್ ಇಲ್ಲಿ ಕಸ ಎಲ್ಲ ತುಂಬಾತಿದ್ರೆ ಹಸಿ ಕಸ ಒಣ ಕಸ ಅಂತೇಳಿ ಡಿಫ್ರೆನ್ಸ್ ಏನು ಮಾಡಿಲ್ಲ, ಎಲ್ಲ ತುಂಬಿ ಚೆಲ್ಬಿಟ್ಟಿದ್ರೆ. ಸೊ ಆಮೇಲೆ ನೋಡಿರಿ, ನಮ್ಮ ಸ್ಕೂಲ್ ತೋರಿಸ್ತೀನಿ ನೋಡಿರಿ. ಇದು ಗೌರ್ಮೆಂಟ್ ಸ್ಕೂಲ್ ನಮ್ಮದು. ನಾನು 1 to 7 ಸ್ಟ್ಯಾಂಡರ್ಡ್ ಇಲ್ಲೇ ಓದಿರೋದು. ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿದ್ರೆ ನಮ್ಗೆ ಒಂದು ಚಲೋ ಒಂದು ಬಂಡೇರೆ ಬಂದಿತ್ತಂದ್ರೆ ಗೌರ್ಮೆಂಟ್ ಸ್ಕೂಲಿಂದನೇ ಬರುತ್ತೆ. ಸೊ ನೋಡಿರಿ, ಆಮೇಲೆ ನಾವು ಈ ಥರ ಮಾತಾಡೋಕೆ ಕಮ್ಯುನಿಕೇಟ್ ಮಾಡ್ಲಿಕ್ಕಂದ್ರೂ ಗೌರ್ಮೆಂಟ್ ಸ್ಕೂಲೇ ನಂಗೆ ಭಾಳ ಸಪೋರ್ಟ್ ಮಾಡಿರೋದು. ಸೊ ಇಲ್ಲೇ ನೋಡಿರಿ, ಹೂವೆಲ್ಲ ಹರ್ಕೊಂಡು ಬಂದೆ ಮೇಲಿಂದ ಬಂದಮೇಲೆ ಎಲ್ಲ ಕಸ ಹುಡುಗಿ ನೆಲ ಒರೆಸ್ಕೊಂಡೆ. ಆಮೇಲೆ ಆಫೀಸ್ ಅವರ್ಸ್ ಅಂತೂ ಲಾಗಿನ್ ಆದೆ. ಆಫೀಸ್ ಅವರ್ಸ್ ಕಂಟಿನ್ಯೂ ಇತ್ತು. ಆಮೇಲೆ 1 o'clock ಒಂದು ಮೀಟಿಂಗ್ ಇತ್ತು. ಮೀಟಿಂಗ್ ಕಂಪ್ಲೀಟ್ ಆದಮೇಲೆ ಈವ್ನಿಂಗ್ ನಮ್ಮ ಮನೆಗೆ ಒಂದು ಹೊಸ ಗೆಸ್ಟ್ ಬಂದಿದ್ರು. ಹೊಸ ಗೆಸ್ಟ್ ಅಂತಲ್ಲ, ನಮ್ಮ ಹಳೆ ಮನೆ ಕಡೆ ಇವ್ರು ಗೆಸ್ಟ್ ಇದ್ದರು. ಸೊ ಇವತ್ತು ನಮ್ಮ ಮನೆಗೆ ಭಾಳ ದಿನಕ್ಕೆ ಬಂದುಬಿಟ್ಟಾರೆ. ಸೊ ಸ್ವಲ್ಪ ನಮ್ಮ ಜೊತೆ ಆಟ ಆಡಿದ್ರು, ಸ್ವಲ್ಪ ಎಲ್ಲ ನಮ್ಮ ಜೊತೆ ಮನೆಯೆಲ್ಲ ಹರಿವಿದ್ರು. ಎಲ್ಲ ಹರಿವಿ ಆಮೇಲೆ ಸ್ವಲ್ಪ ಇವ್ರ ಜೊತೆ ಮಸ್ಕಿರಿ ಮಜಾಕ್ ಮಾಡಿ ಆಮೇಲೆ ಇವ್ರ ಮನೆಗೆ ಹೋಗಿಬಿಟ್ರು. ಮತ್ತೆ ರಿಟರ್ನ್ ಬಂದು ಆಮೇಲೆ ಊಟ ಆದಮೇಲೆ ಎಲ್ಲ ಬಾಂಡೆ ಎಲ್ಲ ತಿಕ್ಕಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾರ್ನಿಂಗಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಬಾಯ್, ಥ್ಯಾಂಕ್ ಯು.